Hi friends, welcome to my YouTube channel. 2023 ಕ್ವಶನ್ ಪೇಪರ್ 1 ನೋಡ್ತಾ ಇದ್ವಿ. ಅದರಲ್ಲಿ ಕ್ವಶನ್ ನಂಬರ್ 81. ವಿತ್ ರೆಫರೆನ್ಸ್ ಟು ದ ಇಂಡಿಯನ್ ಹಿಸ್ಟ್ರಿ ಅಲೆಕ್ಸಾಂಡರಿಯಾ A.H. Longus, Robert Swell, James Burgess and Walter Elliot were associated with. Option A. Archaeological excavations. B. Establishment of English press in colonial India. C. Establishment of churches in princely states. D. Construction of railways in colonial India. Correct answer option A. A.H. Longus, Walter Elliot, Alexander James Burgess. Robert Swell and many others conducted systematic and carefully excavation at Butterfall, Guntansal, Amaravati, etc. in Andhra Pradesh. Option A is the correct answer. ನೆಕ್ಸ್ಟ್ ಕನ್ನಡದಲ್ಲಿ ನೋಡೋಣ. ಭಾರತೀಯ ಇತಿಹಾಸವನ್ನು ಉಲ್ಲೇಖಿಸಿ. ಅಲೆಕ್ಸಾಂಡ್ರಿಯಾ A.H. ಲಾಂಗರ್ಸ್, ರಾಬರ್ಟ್ ಸೆವೆಲ್, ಜೇಮ್ಸ್ ಬರ್ಗೆಸ್ ಮತ್ತು ವಾಲ್ಟರ್ ಎಲಿಯಟ್ ಅವರೊಂದಿಗೆ ಸಂಬಂಧ ಹೊಂದಿದ್ದರು. ಎ. ಪುರಾತತ್ವಶಾಸ್ತ್ರದ ಉತ್ಖನನಗಳು. ಬಿ. ವಸಾಹತುಶಾಹಿ ಭಾರತದಲ್ಲಿ ಇಂಗ್ಲಿಷ್ ಮುದ್ರಣಾಲಯದ ಸ್ಥಾಪನೆ. ಸಿ. ರಾಜಪ್ರಭುತ್ವದ ರಾಜ್ಯಗಳಲ್ಲಿ ಚರ್ಚ್ಗಳ ಸ್ಥಾಪನೆ. ಡಿ. ವಸಾಹತುಶಾಹಿ ಭಾರತದಲ್ಲಿ ರೈಲು ಮಾರ್ಗಗಳ ನಿರ್ಮಾಣ. ಸರಿಯಾದ ಉತ್ತರ ಆಯ್ಕೆ ಎ. A.H. ಲಾಂಗರ್ಸ್, ವಾಲ್ಟರ್ ಎಲಿಯಟ್, ಅಲೆಕ್ಸಾಂಡ್ರಿಯಾ ಜೇಮ್ಸ್ ಬರ್ಗೆಸ್, ರಾಬರ್ಟ್ ಸೆವೆಲ್ ಮತ್ತು ಅನೇಕರು ಆಂಧ್ರ ಪ್ರದೇಶದ ಬಟ್ಟಿಪ್ರೋಲು, ಘಂಟಸಾಲ, ಅಮರಾವತಿ ಇತ್ಯಾದಿಗಳಲ್ಲಿ ವ್ಯವಸ್ಥಿತ ಮತ್ತು ಎಚ್ಚರಿಕೆಯ ಉತ್ಖನನಗಳನ್ನು ನಡೆಸಿದರು. ಆದ್ದರಿಂದ ಆಯ್ಕೆ ಎ ಸರಿಯಾಗಿದೆ. ಅಂದರೆ ಪುರಾತತ್ವಶಾಸ್ತ್ರದ ಉತ್ಖನನಗಳು, ಅವುಗಳ ಬಗ್ಗೆ ಎಚ್ಚರಿಕೆಯನ್ನು ನಡೆಸಿದರು. ಹಾಗಾಗಿ ಆಯ್ಕೆ ಎ ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 82. ಕನ್ಸಿಡರ್ ದ ಫಾಲೋಯಿಂಗ್ ಫೇರ್ಸ್. ಸೈಟ್ ವೆಲ್ ನೌನ್ ಫಾರ್ ಬೆಸನಗರ ಶೈವತ ಕೇವ್ ಶ್ರೈನ್. 2. Baja Buddhist cave shrine. 3. Sittanavasal Jain cave shrine. How many of the above pairs are correctly matched? Only 1. Option B only 2. Option C all 3. Option D none. Correct answer option C. Udayagiri caves are a group of rock cut cave syncretes carved into sandstone. Hill Cave 4, also known as Pin Cave, is a significant stage in the process of cave development. It features an impressive Shaiva Lingam, a symbolic representation of Lord Shiva placed on a rock-cut platform within the cave. Hence, pair 1 is correctly matched. Baja Caves is a group of 22 rock-cut caves built during the 2nd century BC. This cave is located in Pune district near Lonavala, Maharashtra. The caves belong to the Hinayan Buddhism sect in Maharashtra. Hence, statement pair 2 is correctly matched. Sittanavasal Caves, located 16 km northwest of Pudukottai town in Tamil Nadu, these famous rock cut caves. So option C is all 3 is right. Next, ಪ್ರಶ್ನೆ ಸಂಖ್ಯೆ 82. ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ. ಯಾವುದಕ್ಕೆ ಹೆಸರುವಾಸಿಯಾಗಿದೆ ಅಂತ. ಬೆಸನಗರ ಶೈವ ಗುಹಾ ದೇಗುಲ. ಭಜ ಬೌದ್ಧ ಗುಹಾ ದೇವಾಲಯ. 3ನೇದು ಸಿಟ್ಟನವಾಸಲ್ ಜೈನ ಗುಹಾ ದೇಗುಲ. ಮೇಲಿನ ಎಷ್ಟು ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗುತ್ತವೆ?
ಆಯ್ಕೆ ಎ ಕೇವಲ 1, ಆಯ್ಕೆ ಬಿ ಕೇವಲ 2, ಆಯ್ಕೆ ಸಿ ಇಲ್ಲ 3, ಆಯ್ಕೆ ಡಿ ಯಾವುದೂ ಇಲ್ಲ. ಸರಿಯಾದ ಉತ್ತರ ಆಯ್ಕೆ ಸಿ. ಅಂದರೆ ಎಲ್ಲ ಮೂರೂ ಕೂಡ ಸರಿಯಾಗಿವೆ. ಹೇಗೆ ಅಂತ ನೋಡ್ತಾ ಹೋಗೋಣ. ಉದಯಗಿರಿಯ ಗುಹೆಗಳು ಒಂದು ಕಲ್ಲು ಕತ್ತರಿಸಿದ ಗುಹೆ, ಅಂದರೆ ಬೆಸ್ನಗರದ ಇಂದಿನ ವಿದಿಶಾ ಅನ್ನೋ ಊರಲ್ಲಿದೆ. ಅಭಯಾರಣ್ಯಗಳು ಮರಳುಗಲ್ಲಿನ ಬೆಟ್ಟದಲ್ಲಿ ಕೆತ್ತಲಾಗಿದೆ. ಗುಹೆ 4 ಅದನ್ನು ಬಿನಾ ಗುಹೆ ಅಂತ ಕೂಡ ಕರೀತಾರೆ. ಇದು ಗುಹೆ ಅಭಿವೃದ್ಧಿಯ ಪ್ರಕ್ರಿಯೆಯಲ್ಲಿ ಮಹತ್ವದ ಹಂತವಾಗಿದೆ. ಇದು ಪ್ರಭಾವಶಾಲಿ ಶಿವಲಿಂಗವನ್ನು ಹೊಂದಿದೆ. ಇದು ಶಿವನ ಸಾಂಕೇತಿಕ ಪ್ರಾತಿನಿಧ್ಯವನ್ನು ಹೊಂದಿದ್ದು, ಇದನ್ನು ಗುಹೆಯೊಳಗೆ ಕಲ್ಲಿನ ಕಟ್ ವೇದಿಕೆಯ ಮೇಲೆ ಇರಿಸಲಾಗಿದೆ. ಆದ್ದರಿಂದ ಜೋಡಿ 1 ಸರಿಯಾಗಿದೆ. ಬಾಜಾ ಗುಹೆಗಳು 2ನೇ ಶತಮಾನದ BCಯಲ್ಲಿ ನಿರ್ಮಿಸಲಾದ 22 ರಾಕ್ ಕಟ್ ಗುಹೆಗಳ ಗುಂಪಾಗಿದೆ. ಈ ಗುಹೆಯು ಮಹಾರಾಷ್ಟ್ರದ ಲೋನಾವಾಲಾ ಬಳಿಯ ಪುಣೆ ಜಿಲ್ಲೆಯಲ್ಲಿದೆ. ಗುಹೆಗಳು ಮಹಾರಾಷ್ಟ್ರದ ಹೀನಯಾನ ಬೌದ್ಧ ಪಂಥಕ್ಕೆ ಸೇರಿವೆ. ಆದ್ದರಿಂದ ಜೋಡಿ 2 ಸರಿಯಾಗಿ ಹೊಂದಾಣಿಕೆಯಾಗುತ್ತವೆ. 3ನೇದು ಸಿಟ್ಟೆನವಾಸಲ್ ಗುಹೆಗಳು ತಮಿಳುನಾಡಿನ ಪುದುಕೊಟ್ಟೈ ಪಟ್ಟಣದ ವಾಯುವ್ಯಕ್ಕೆ 16 ಕಿಲೋಮೀಟರ್ ದೂರದಲ್ಲಿದೆ. ಈ ಪ್ರಸಿದ್ಧ ಬಂಡೆಯ ಗುಹೆಗಳು ಜೈನ ದೇವಾಲಯಗಳಲ್ಲಿನ ವರ್ಣಚಿತ್ರಗಳಿಗೆ ಹೆಸರುವಾಸಿಯಾಗಿದೆ. ಆದ್ದರಿಂದ ಅಂದರೆ 3ನೇ ಜೋಡಿ ಕೂಡ ಸರಿಯಾಗಿ ಹೊಂದಾಣಿಕೆಯಾಗುತ್ತೆ. ನಾವು ಇದನ್ನು ಇನ್ನೊಂದು ನೆಕ್ಸ್ಟ್ ಕ್ವೆಶನ್ ನೋಡೋಣ. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಸ್ಟೇಟ್ಮೆಂಟ್ 1, 7th August declared as the National Handloom Day. Statement 2, it was in 1905 that the Swadeshi movement was launched on the same day. Which one of the following is correct in respect of the above statements? Statement 1, ಅಂದರೆ ಆಪ್ಷನ್ ಎ, both statement 1 and 2 are correct and statement 2 is the correct explanation for the statement 1. B, 1 and 2 statement ಸೇಮ್ ಅಂದರೆ ಕರೆಕ್ಟ್. ಸ್ಟೇಟ್ಮೆಂಟ್ 2 is not correct explanation for the statement 1. Option C, statement 1 is correct but statement 2 is not correct. D, statement 1 is incorrect but statement 2 is correct. Correct answer option A. In 2015, the Government of India decided the 7th August every year as the National Handloom Day. On this day, we honor our handloom weaving community and highlight the contribution of the sector in the social economic development of our countries, and statement 1 is correct. The Swadeshi movement, which was launched on 7th August 1905, had encouraged industries and in particular handloom weavers. In the 2015, the Government of India decided. ಪ್ರಶ್ನೆ ಸಂಖ್ಯೆ 83. ಹೇಳಿಕೆ 1, ಆಗಸ್ಟ್ 7 ರಾಷ್ಟ್ರೀಯ ಕೈಮಗ್ಗ ದಿನವೆಂದು ಘೋಷಿಸಲಾಗಿದೆ. ಹೇಳಿಕೆ 2, 1905ರಲ್ಲಿ ಅದೇ ದಿನ ಸ್ವದೇಶಿ ಚಳವಳಿಯನ್ನು ಪ್ರಾರಂಭಿಸಲಾಯಿತು. ಮೇಲಿನ ಹೇಳಿಕೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದೇ ಸರಿ? 1 ಮತ್ತು 2 ಹೇಳಿಕೆ ಸರಿ ಇವೆ. 2ನೇ ಹೇಳಿಕೆಗೆ 1ನೇ ಹೇಳಿಕೆ ಸರಿಯಾದ ವಿವರಣೆ. 1 ಮತ್ತು 2 ಹೇಳಿಕೆ ಸರಿಯಾಗಿವೆ. 2ನೇ ಹೇಳಿಕೆಗೆ 1 ಸರಿಯಾದ ವಿವರಣೆ ಅಲ್ಲ. ಆಪ್ಷನ್ ಸಿ, ಹೇಳಿಕೆ 1 ಸರಿಯಾಗಿದೆ ಆದರೆ ಹೇಳಿಕೆ 2 ತಪ್ಪಾಗಿದೆ. ಆಯ್ಕೆ ಡಿ, ಹೇಳಿಕೆ 1 ತಪ್ಪಾಗಿದೆ ಆದರೆ ಹೇಳಿಕೆ 2 ಸರಿಯಾಗಿದೆ. ಸರಿಯಾದ ಉತ್ತರ ಆಯ್ಕೆ ಎ. 2015ರಲ್ಲಿ ಭಾರತ ಸರ್ಕಾರವು ಪ್ರತಿ ವರ್ಷ ಆಗಸ್ಟ್ 7 ರಾಷ್ಟ್ರೀಯ ಕೈಮಗ್ಗ ದಿನವೆಂದು ಗೊತ್ತುಪಡಿಸಲು ನಿರ್ಧರಿಸಿತು. ಈ ದಿನದಂದು ನಾವು ನಮ್ಮ ಕೈಮಗ್ಗ ನೇಯ್ಗೆ ಸಮುದಾಯವನ್ನು ಗೌರವಿಸುತ್ತೇವೆ ಮತ್ತು ನಮ್ಮ ದೇಶದ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಯಲ್ಲಿ ಈ ಕ್ಷೇತ್ರದ ಕೊಡುಗೆಯನ್ನು ಎತ್ತಿ ತೋರಿಸುತ್ತೇವೆ. ಆದ್ದರಿಂದ ಹೇಳಿಕೆ 1 ಸರಿ. ಆಗಸ್ಟ್ 7, 1905ರಂದು ಪ್ರಾರಂಭವಾದ ಸ್ವದೇಶಿ ಆಂದೋಲನವು ಸ್ಥಳೀಯ ಕೈಗಾರಿಕೆಗಳನ್ನು ಮತ್ತು ನಿರ್ದಿಷ್ಟವಾಗಿ ಕೈಮಗ್ಗ ನೇಕಾರರನ್ನು ಪ್ರೋತ್ಸಾಹಿಸಿತು.
2015ರಲ್ಲಿ ಭಾರತ ಸರ್ಕಾರವು ಪ್ರತಿ ವರ್ಷ ಆಗಸ್ಟ್ 7 ರಾಷ್ಟ್ರೀಯ ಕೈಮಗ್ಗ ದಿನವೆಂದು ಗೊತ್ತುಪಡಿಸಲು ನಿರ್ಧರಿಸಿತು. ಆದ್ದರಿಂದ ಹೇಳಿಕೆ 2 ಸರಿಯಾಗಿದೆ ಮತ್ತು ಅದು ಹೇಳಿಕೆ 1ಕ್ಕೆ ಸರಿಯಾದ ವಿವರಣೆಯಾಗಿದೆ. ಅಂದರೆ ಆಪ್ಷನ್ ಎ ಸರಿಯಾಗಿದೆ. ಅಂದರೆ ಹೇಳಿಕೆ 1 ಮತ್ತು ಹೇಳಿಕೆ 2 ಎರಡೂ ಸರಿಯಾಗಿವೆ ಮತ್ತು ಹೇಳಿಕೆ 2 ಹೇಳಿಕೆ 1ಕ್ಕೆ ಸರಿಯಾದ ವಿವರಣೆಯಾಗಿದೆ. ನಾವು ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. Question number 84. Consider the following statements in respect of the national flag of India according to the Flag Code of India 2002. Statement 1. One of the standard sizes of the national flag of India is 600 meter into 400 millimeters. Statement 2. The ratio of the length to the right of the flag shall be 3:2. Which one of the following is correct in respect of the above statements? Option A. Both statement 1 and statement 2 are correct, and statement 2 is the correct explanation for the statement 1. Option B. Both statement 1 and statement 2 ಅಂದರೆ statement 1 and statement 2 are correct, and statement 2 is not the correct explanation for the statement 1. Option C. Statement 1 is correct but statement 2 is incorrect. Option D. Statement 1 is incorrect but statement 2 is correct. Correct answer option D. The Flag Code of India 2002 was amended recently, and national flag made of polyester or machine-made flag have also been allowed. Now the national flag shall be made of hand-spun and woven or machine-made cotton, polyester, wool, silk, khadi, bunting. As per the amended Flag Code, the standard sizes of the national flag shall be as follows. ಅಂದರೆ 6300 into 4200 to 3600 into 2400 3 2700 into 1800 1800 to into 1200 1350 into 600 ಇದೇ ಥರ. Since statement 1 is not correct, the national flag shall be rectangled in the shape. The ratio of the length to the height of the flag shall be 3:2. Hence statement 2 is correct. ಅಂದರೆ statement 1 is not correct, statement 2 is correct. ಪ್ರಶ್ನೆ ಸಂಖ್ಯೆ 84. ಭಾರತದ ಧ್ವಜ ಸಂಹಿತೆ 2002 ಪ್ರಕಾರ ಭಾರತದ ರಾಷ್ಟ್ರೀಯ ಧ್ವಜಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1. ಭಾರತದ ರಾಷ್ಟ್ರೀಯ ಧ್ವಜದ ಪ್ರಮಾಣಿತ ಗಾತ್ರಗಳಲ್ಲಿ 1 600 ಮಿಲಿಮೀಟರಿಂದ ಗುಣಿಸು 400 ಮಿಲಿಮೀಟರ್. ಹೇಳಿಕೆ 2. ಧ್ವಜದ ಎತ್ತರಕ್ಕೆ ಉದ್ದದ ಅನುಪಾತವು 3:2 ಆಗಿರಬೇಕು. ಮೇಲಿನ ಹೇಳಿಕೆಗಳಿಗೆ ಸಂಬಂಧಿಸಿದ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ? ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿದ್ದು ಹೇಳಿಕೆ 2ಕ್ಕೆ ಹೇಳಿಕೆ 1 ಸರಿಯಾದ ವಿವರಣೆ. ಬಿ. ಹೇಳಿಕೆ 1 ಮತ್ತು 2 ಸರಿಯಾಗಿದ್ದು ಎರಡನೇ ಹೇಳಿಕೆಗೆ ಮೊದಲನೇ ಹೇಳಿಕೆ ಸರಿಯಾದ ವಿವರಣೆ ಅಲ್ಲ. ಸಿ. ಹೇಳಿಕೆ 1 ಸರಿಯಾಗಿದೆ ಆದರೆ ಹೇಳಿಕೆ 2 ತಪ್ಪಾಗಿದೆ. ಆಪ್ಷನ್ ಡಿ. ಹೇಳಿಕೆ 1 ತಪ್ಪಾಗಿದೆ ಆದರೆ ಹೇಳಿಕೆ 2 ಸರಿಯಾಗಿದೆ. ಸರಿಯಾದ ಉತ್ತರ ಆಯ್ಕೆ ಡಿ. ಭಾರತದ ಧ್ವಜ ಸಂಹಿತೆ 2002 ಇತ್ತೀಚೆಗೆ ತಿದ್ದುಪಡಿ ಮಾಡಲಾಗಿದೆ ಮತ್ತು ಪಾಲಿಯೆಸ್ಟರ್ ಅಥವಾ ಯಂತ್ರ ನಿರ್ಮಿತ ಧ್ವಜದಿಂದ ಮಾಡಿದ ರಾಷ್ಟ್ರಧ್ವಜವನ್ನು ಸಹ ಅನುಮತಿಸಲಾಗಿದೆ. ಈಗ ತಿದ್ದುಪಡಿ ಮಾಡಿದ ಧ್ವಜ ಸಂಹಿತೆಯ ಪ್ರಕಾರ ರಾಷ್ಟ್ರಧ್ವಜವನ್ನು ಕೈಯಿಂದ ನೂಲುವ, ಕೈಯಿಂದ ನೇಯ್ದ
ಅಥವಾ ಯಂತ್ರದಿಂದ ತಯಾರಿಸಿದ ಹತ್ತಿ, ಉಣ್ಣೆ, ರೇಷ್ಮೆ, ಖಾದಿ ಇಂದ ಮಾಡಲಾಗುವುದು. ರಾಷ್ಟ್ರಧ್ವಜದ ಪ್ರಮಾಣಿತ ಗಾತ್ರಗಳು ಅಂದರೆ ಈ ಕೆಳಗಿನಂತಿವೆ. ಕೆಲವು 6300 × 4200, 3600 × 2400, 2700 × 1800 ಈ ಥರ. ಹಾಗಾಗಿ ಹೇಳಿಕೆ ಒಂದು ಸರಿಯಲ್ಲ. ರಾಷ್ಟ್ರಧ್ವಜವು ಆಯತಾಕಾರದ ಆಕಾರದಲ್ಲಿರಬೇಕು. ಧ್ವಜದ ಎತ್ತರಕ್ಕೆ ಅಥವಾ ಅಗಲ ಉದ್ದದ ಅನುಪಾತವು 3:2 ಆಗಿರಬೇಕು. ಆದ್ದರಿಂದ ಹೇಳಿಕೆ 2 ಸರಿಯಾಗಿದೆ. Question number 85. Consider the following statements in respect of the Constitution Day. Statement 1. The Constitution Day is celebrated on 26th November every year to promote constitutional values among citizens. Statement 2. On 26th November 1949, the Constituent Assembly of India set up a drafting committee under the chairmanship of Dr. Ambedkar to prepare a draft Constitution of India. Which one of the following is correct in respect of the above statements? Statement under option A, both statement 1 and statement 2 are correct, and statement 2 is the correct explanation for statement 1. B, both statement 1 and statement 2 are correct, and statement 2 is not correct, the explanation for the statement 1. C, statement 1 is correct, but statement 2 is incorrect. D, statement 1 is incorrect, but statement 2 is correct. Correct answer option C. Statement 1 is correct, but statement 2 is incorrect. The Constitution Day is celebrated on our country on 26th November every year to commemorate the adoption of the Constitution of India. The Ministry of Social Justice and Empowerment on 19th November 2015 notified the decision of Government of India to celebrate on 26th day of November every year as Constitution Day to promote constitution values among citizens, and statement 1 is correct. The drafting committee was set up on August 29, 1947. It was this committee that was entrusted with the task of preparing a draft of the new constitution on 26 November 1949. The Constituent Assembly of India adopted the Constitution of India, which came into effect from 26th January 1950. Hence, statement 2 is not correct. Statement 1 is correct, but statement 2 is not correct. ನಾವು ಇದೇ ಕ್ವಶನ್ನ ಕನ್ನಡದಲ್ಲಿ ನೋಡೋಣ. ಪ್ರಶ್ನೆ ಸಂಖ್ಯೆ 85. ಸಂವಿಧಾನದ ದಿನಾಚರಣೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1. ನಾಗರಿಕರಲ್ಲಿ ಸಾಂವಿಧಾನಿಕ ಮೌಲ್ಯಗಳನ್ನು ಉತ್ತೇಜಿಸಲು ಪ್ರತಿ ವರ್ಷ ನವೆಂಬರ್ 26ರಂದು ಸಂವಿಧಾನ ದಿನವನ್ನು ಆಚರಿಸಲಾಗುತ್ತದೆ. ಹೇಳಿಕೆ 2. ನವೆಂಬರ್ 26, 1949ರಂದು ಭಾರತ ಸಂವಿಧಾನದ ಸಭೆಯು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಕರಡು ರಚನೆ ಸಮಿತಿಯನ್ನು ಭಾರತದ ಸಂವಿಧಾನವನ್ನು ತಯಾರಿಸಲು ರಚಿಸಿತು. ಮೇಲಿನ ಹೇಳಿಕೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ? ಆಯ್ಕೆ ಎ, ಹೇಳಿಕೆ 1, 2 ಸರಿಯಾಗಿವೆ, ಆದರೆ ಹೇಳಿಕೆ 2ಕ್ಕೆ ಹೇಳಿಕೆ 1 ಸರಿಯಾದ ವಿವರಣೆ ಅಲ್ಲ. ಬಿ, ಹೇಳಿಕೆ 1, 2 ಸರಿಯಾಗಿದ್ದು ಹೇಳಿಕೆ 2ಕ್ಕೆ ಹೇಳಿಕೆ 1 ಸರಿಯಾದ ವಿವರಣೆ ಅಲ್ಲ. ಸಿ, ಹೇಳಿಕೆ 1 ಸರಿಯಾಗಿದೆ, ಹೇಳಿಕೆ 2 ತಪ್ಪಾಗಿದೆ. ಡಿ, ಹೇಳಿಕೆ 1 ತಪ್ಪಾಗಿದೆ, ಆದರೆ ಹೇಳಿಕೆ 2 ಸರಿಯಾಗಿದೆ. ಸರಿಯಾದ ಉತ್ತರ ಆಯ್ಕೆ ಸಿ. ಭಾರತದ ಸಂವಿಧಾನವನ್ನು ಅಂಗೀಕರಿಸಿದ ನೆನಪಿಗಾಗಿ ಪ್ರತಿ ವರ್ಷ ನವೆಂಬರ್ 26ರಂದು ನಮ್ಮ ದೇಶದಲ್ಲಿ ಸಂವಿಧಾನ ದಿನವನ್ನು ಆಚರಿಸಲಾಗುತ್ತದೆ. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ನವೆಂಬರ್ 19, 2015ರಂದು ನಾಗರಿಕರಲ್ಲಿ ಸಂವಿಧಾನದ ಮೌಲ್ಯಗಳನ್ನು ಉತ್ತೇಜಿಸಲು
ಪ್ರತಿ ವರ್ಷ ನವೆಂಬರ್ 26ನೇ ದಿನವನ್ನು ಸಂವಿಧಾನದ ದಿನ ಎಂದು ಆಚರಿಸಲು ಭಾರತ ಸರ್ಕಾರದ ನಿರ್ಧಾರವನ್ನು ಪ್ರಕಟಿಸಿತು. ಹಾಗಾಗಿ ಹೇಳಿಕೆ ಒಂದು ಸರಿ. ಕರಡು ಸಮಿತಿ ಆಗಸ್ಟ್ 29, 1947ರಂದು ಸ್ಥಾಪಿಸಲಾಯಿತು. ಈ ಸಮಿತಿಗೆ ಹೊಸ ಸಂವಿಧಾನದ ಕರಡು ಸಿದ್ಧಪಡಿಸುವ ಕಾರ್ಯವನ್ನು ವಹಿಸಲಾಯಿತು. ನವೆಂಬರ್ 26, 1949ರಂದು ಭಾರತದ ಸಂವಿಧಾನ ಸಭೆಯು ಭಾರತದ ಸಂವಿಧಾನವನ್ನು ಅಂಗೀಕರಿಸಿತು. ಇದು ಜನವರಿ 26, 1950ರಿಂದ ಜಾರಿಗೆ ಬಂದಿತು. ಆದ್ದರಿಂದ ಹೇಳಿಕೆ 2 ಸರಿಯಲ್ಲ. ಯಾರೆಲ್ಲ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.